ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 14 ಜನವರಿ 2026. मुरली महावाक्यಗಳು मीठे बच्चे, कदम कदम बाबा की श्रीमत पर चलते रहो. एक बाबा से ही सुनो तो माया का वार नहीं होगा. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ತಂದೆಯ ಶ್ರೀಮತದಂತೆ ನಡೀರಿ. ಒಬ್ಬ ತಂದೆ ಹೇಳುವುದನ್ನೇ ಕೇಳ್ರಿ, ಆಗ ಮಾಯಾ ದಾಳಿ ಆಗೋದಿಲ್ಲ. ಹೆಜ್ಜೆ ಹೆಜ್ಜೆಗೂ ಅರ್ಥಾತ್ ಕ್ಷಣ ಕ್ಷಣವು ನಿರಂತರ ಈ ಮನಸ್ಸಿಗೆ ಬಾಬಾ ಹೇಳಿದ ಶಿಕ್ಷಣವನ್ನೇ ಸ್ಮೃತಿ ಕೊಡಿಸ್ಬೇಕಾಗಿದೆ. ನಾ ಯಾರು ಮತ್ತು ಬಾಬಾ ಯಾರು ಅಂತ ಒಬ್ಬ ಶ್ರೀಮತ್ ಅನುಸಾರನೇ, ಒಬ್ಬ ತಂದೆಯ ಆದೇಶದನುಸಾರನೇ ನಡಿಬೇಕಾಗಿದೆ. ಒಬ್ಬ ತಂದೆ ಹೇಳುವುದನ್ನ ಕೇಳ್ರಿ, ಆಗ ಮಾಯಾ ದಾಳಿ ಮಾಡೋದಿಲ್ಲ. ಮಾಯಾ ದಾಳಿ ಯಾವುದು? ಏನನ್ನ ನಾವು ಈ ಕಣ್ಣಿಗೆ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ, ಇದೆಲ್ಲವನ್ನ ನಿಜ ಅಂತ ನಂಬಿಸಿ ತನ್ನ ಲೋಕದಲ್ಲಿ ಮುಳುಗಿಸಿಬಿಡ್ತದ. ಇದು ಮಾಯಾ ದಾಳಿ. ಒಬ್ಬ ಬಾಬನ ಮಾತೆ ಕೇಳ್ರಿ ಅಂದ್ರ ಒಂದು ಸ್ಥೂಲ ರೂಪದಲ್ಲಿ ಏನ್ ಶಿವ ಬಾಬಾ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಆ ಡೈರೆಕ್ಷನ್ ಅನುಸಾರ ಬಾಬಾ ಒಬ್ಬರೇ ಹೇಳಿರುವುದನ್ನ ಕೇಳ್ರಿ. ಅರ್ಥಾತ್ ಬಾಬಾ ಹೇಳಿದ ಮೇಲೆ, ಮುರಳಿ ಕೇಳಿದ ಮೇಲೆ ಮತ್ತೆ ಬೇರೆ ಬೇರೆ ಮನುಷ್ಯ ಮತದ ಒಂದು ಇಂಟ್ರೆಸ್ಟ್ ಇರಬಾರ್ದು ಅಂತ. ಮನುಷ್ಯರು ಇವ್ರು ಹೀಗೆ ಹೇಳಿದ್ರು ಅಂತ ಕೇಳಬೇಡ್ರಿ. ಇದಕ್ಕಿಂತ ಮುಖ್ಯ ಸೂಕ್ಷ್ಮ ಮಾತು, ಬೇರೆಯವ್ರು ಹೇಳಿದ್ದು ಕೇಳಬೇಡ್ರಿ, ಒಬ್ಬ ಬಾಬಾ ಹೇಳುವುದನ್ನ ಕೇಳ್ರಿ. ಅರ್ಥಾತ್ ಬೇರೆಯವರಂದ್ರೆ ಯಾರ್ಯಾರು ಬೇರೆಯವರು? ಒಬ್ಬ ಬಾಬಾ ಸ್ಪಷ್ಟ ಇದೆ. ಬೇರೆಯವ್ರಂದ್ರೆ ಯಾರು ಅಂತ ಈ ಮನಸ್ಸು ಏನು ಹೇಳ್ತದಲ್ಲ, ಇವರು ಬೇರೆಯವರೇ. ಯಾಕೆಂದ್ರೆ ಆತ್ಮ ಮನಸ್ಸಿಗೂ ಮಾಲೀಕದ. ಮಾಲೀಕನೇ ಬೇರೆ, ಮನಸ್ಸೇ ಬೇರೆ. ಮನಸ್ಸಿನಲ್ಲಿ ನಡೆಯುವ ವಿಚಾರಗಳು ಮಾಯೆಗೆ ವಶಭೂತಾಗಿರೋದ್ರಿಂದ ಮಾಯಾವಿ ಚಾಲದೊಳಗನೆ ಅದು ಗೈಡ್ ಮಾಡ್ತದ ಮನಸ್ಸು. ಅದಕ್ಕಾಗಿ ಬಾಬಾ ಹೇಳ್ತಾರ, ಈ ಮನಸ್ಸೇನು ಹೇಳ್ತದಲ್ಲ ಆ ಮಾತು ಕೇಳಬೇಡ, ಕೇವಲ ಒಬ್ಬ ಶಿವಬಾಬಾ ಹೇಳುವುದನ್ನ ಮಾತ್ರ ಕೇಳುವಂತ. ಇದರಿಂದ ಮಾತ್ರ ನಿನ್ನ ಕಲ್ಯಾಣ ಆಗಲಿಕ್ಕೆ ಸಾಧ್ಯ. ಆಗ ಮಾಯಾ ದಾಳಿ ಮಾಡೋದಿಲ್ಲ. ಪ್ರಶ್ನ, ऊंच पद प्राप्त करने का आधार क्या है? ಶ್ರೇಷ್ಠ ಪದವಿ ಪ್ರಾಪ್ತ ಮಾಡಿಕೊಳ್ಳುವುದಕ್ಕೆ ಆಧಾರ ಏನಾಗಿದೆ? ಪದವಿ ಅಂದ್ರೆ ಏನು? ಸಂಗಮ ಯುಗದಲ್ಲಿ ಒಂದು ಉನ್ನತ ಸ್ಥೂಲ ಸ್ಥಾನ ಪ್ರಾಪ್ತ ಮಾಡಿಕೊಳ್ಳೋದು, ಒಂದು ಡಿಗ್ರಿ ತಗೊಳ್ಳೋದು, ಇನ್ಚಾರ್ಜ್ ಅಂತನೋ, ಒಂದರದ್ದು ಡಿಪಾರ್ಟ್ಮೆಂಟ್ನ ಹೆಡ್ ಅಂತನೋ, ಅಥವಾ ಒಂದು ಪೊಸಿಷನ್ ಅಂತನೋ, ಅಥವಾ ಒಳ್ಳೆಯ ಭಾಷಣಕಾರರಂತನೋ, ಅಥವಾ ಇಂಥವ್ರ ಜೊತೆಯಲ್ಲಿ ಇರುವಂಥವ್ರಂತನೋ, ಈ ರೀತಿ ಈ ಪದವಿ ಅಲ್ಲ. ಅಥವಾ ಪದವಿ ಅಂತಂದ್ರೆ ಲೌಕಿಕ ಜಗತ್ತಿನೊಳಗೂ ಕೂಡ ಡೈರೆಕ್ಟರ್ ಆಗಿರೋದು, ಅಥವಾ ಅದರ ಮೆಂಬರ್ ಆಗೋದು, ಅದರ ಒಂದು ಮುಖ್ಯಸ್ಥರಾಗೋದು, ಒಡೆಯರಾಗೋದು. ಬಾಬಾ ಹೇಳ್ತಾರೆ, ಈ ಪದವಿಯ ಮಾತಲ್ಲ ಸ್ಥೂಲ ಜಗತ್ತಿನ ಡ್ರಾಮಾದೊಳಗೆ ಡ್ರಾಮಾ ಅನುಸಾರ ಸಿಗುವಂತಹ ಪದವಿಯ ಮಾತು ಬಾಬಾ ಹೇಳ್ತಾ ಇಲ್ಲ. ಪದವಿ ಅರ್ಥಾತ್ ಆತ್ಮಿಕ ಅವಸ್ಥಾ, ಆತ್ಮಿಕ ಉನ್ನತ ಸ್ಥಿತಿ, ಚೇತನಾದ ಸ್ತರದ ಬಗ್ಗೆ ಹೇಳ್ತಿದ್ದಾರೆ ಬಾಬಾ. ಈ ನಿನ್ನ ಚೇತನಾದ ಸ್ತರ ಹೈಯೆಸ್ಟ್ ಮಾಡ್ಕೊಳ್ಬೇಕು ಅಂತಂದ್ರ ಯಾವ ಆಧಾರ ತಗೊಳ್ಬೇಕು ಅಂತ. उत्तर बाबा ಹೇಳ್ತಾರೆ, ऊंच पद प्राप्त करने के लिए बाबा के हर डायरेक्शन पर चलते रहो. ಆತ್ಮನ ಆ ಶ್ರೇಷ್ಠ ಉನ್ನತ ಪದವಿ ಪ್ರಾಪ್ತ ಮಾಡ್ಕೊಳ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಒಬ್ಬ ಬಾಬಾ ಹೇಳಿದ ಆದೇಶದನುಸಾರವೇ ನಡಿಬೇಕಿದೆ. ಬಾಬಾ ಕಾ ಡೈರೆಕ್ಷನ್ ಮಿಲಾ ಅವ್ರ ಬಚ್ಚೋನೆ ಮಾನ. ಬಾಬಾನ್ ಆದೇಶ ಸಿಕ್ಕಿದೆ ಅಂದ್ರೆ ಅದನ್ನ ಮಕ್ಕಳು ಮಾನ್ಯ ಮಾಡಲೇಬೇಕು ಅಂತಾರೆ ಬಾಬಾ. दूसरा कोई संकल्प तक भी न आए, ಭಗವಾನ್ ನೇ ಕಹಾ ಬಸ್. ಅಲ್ಲಿ ಪ್ರಶ್ನೆನೇ ಹೇಳುವ ಹಾಗಿಲ್ಲ. ಬಾಬಾ ಹೇಳಿದಾರಂದ್ರ ಅದನ್ನ ಧಾರಣೆಯಲ್ಲಿ ತರಲೇಬೇಕು ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಇಸ್ ರೂಹಾನಿ ಸರ್ವಿಸ್ ಮೇ ಲಗ್ ಜಾವೋ. ರೂಹಾನಿ ಸರ್ವಿಸ್ ಅಂದ್ರೆ ಅನೇಕ ಆತ್ಮರನ್ನ ಜಾಗೃತ ಮಾಡೋದಕ್ಕ, ಅವರನ್ನ ಅವರ ಆಸ್ತಿಯನ್ನ ಕೊಡಿಸುವ ಸಲುವಾಗಿ, ನಿರಾಕಾರ ತಂದೆ ಮಿಲನ ಮಾಡಿಸುವ ಸಲುವಾಗಿ ಯಾವ ಮನಸ್ಸಿನ ಸೇವಾ, ವಾಚಾದ ಸೇವಾ, ತನುವಿನ ಸೇವಾ, ಧನದ ಮೂಲಕ ಸೇವಾ ಮಾಡಲಾಗ್ತಾ ಇದೆ,
ಆ ಸೇವೆಯಲ್ಲಂತೂ ತೊಡಗ್ರಿ, ಆದ್ರೆ ಅದು ಡ್ರಾಮಾ ಅನುಸಾರ. ಬಾಕಿ ಸೇವಾ ಅರ್ಥಾರ್ಥ ನಮ್ಮ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗೋದು, ನಿರಾಕಾರ ತಂದೆಯ ಸ್ಮೃತಿಯಲ್ಲಿ ಇದ್ಕೊಂಡು ನಿರಂತರ ನೆನಪು ಮಾಡೋದಿದೆಯಲ್ಲ, ಇದೇ ಸತ್ಯವಾದ ಸೇವಾ. ತುಮ್ಹೆ ಔರ್ ಕೋಯಿ ಕಿ ಯಾದ್ ನಹಿ ಆನಿ ಚಾಹಿಯೆ. ಬಾಬಾ ಹೇಳ್ತಾರೆ ಯಾರ ನೆನಪು ಬರಬಾರ್ದು. ಯಾರ ನೆನಪು ಅರ್ಥಾತ್ ಈ ಮನಸ್ಸಿನ ಕಡೆಗೂ ಗಮನ ಕೊಡುವ ಹಾಗಿಲ್ಲ. ನಿನಗೆ ಬಾಬಾ ನೆನಪಾಗಬೇಕು, ನಿನ್ನ ಸತ್ಯದ ನೆನಪಾಗಬೇಕು, ಬೇರೆ ಯಾರ ಕಡೆಗೂ ನೆನಪು ಡೈವರ್ಟ್ ಆಗಬಾರ್ದು. ಆಪ್ ಮುಯೇ ಮರ್ ಗಯಿ ದುನಿಯಾ ತಬ್ ಊಂಚ್ ಪದ್ ಮಿಲ್ ಸಕ್ತಾ ಹೇ. ಅಂಡರ್ಲೈನ್, ತಾವು ಸತ್ತರೆ ತಮಗಾಗಿ ಜಗತ್ತೇ ಸತ್ತ ಹಾಗೆ, ಆಗ ಮಾತ್ರ ಶ್ರೇಷ್ಠ ಪದವಿ ಸಿಗೋದಕ್ಕೆ ಸಾಧ್ಯ. ಅಕಸ್ಮಾತ್ ಬಿ ಕೆ ರೇಣುಕಾನ್ ರೋಲ್ ಎಂಡ್ ಆಯಿತು ಅಂತಂದ್ರ ರೇಣುಕಾಗಿ ಜಗತ್ತು, ರೇಣುಕಾನ್ ಮನಸ್ಸಿಗೆ ಈ ಜಗತ್ತ ಸಮಾಪ್ತಿಯಾದಂಗ. ಅದಕ್ಕೆ ಬಾಬಾ ಹೇಳ್ತಾರ ನೀವು ಸತ್ರ ಜಗತ್ತೇ ಸತ್ತ ಹಾಗೆ. ಆದರೆ ಇಲ್ಲಿ ಸೂಕ್ಷ್ಮ ಅರ್ಥದಲ್ಲಿ ನೀ ಸತ್ರ ಜಗತ್ತೇ ಸಾಯೋದು ಅಂತಂದ್ರೆ ನಾ ಅನ್ನೋದೇನದಲ್ಲ, ನೀ ಅಂತ ಯಾರು ಹೇಳ್ತಿದ್ದಾರೆ? ಬಾಬಾ. ನೀ ಅಂತ ಯಾರಿಗೆ ಹೇಳ್ತಿದ್ದಾರ ಮಾತು? ಈ ಮನಸ್ಸಿಗೆ. ಈ ಮನಸ್ಸು ಈ ಜಗತ್ತಿನಿಂದ ಸಾಯೋದು ಅರ್ಥಾತ್ ಇದು ಜಗತ್ತು ಸತ್ಯ ಅಲ್ಲ. ಇದು ಸಿನಿಮಾ, ಒಂದು ನಾಟಕ ಮಾತ್ರ. ಈ ನಾಟಕ ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇದೆ, ಇದು ಬೆಳಕಿನ ಶೋ ಆಗಿದೆ, ಇದು ನಿಜ ಅಲ್ಲ. ಇದು ಕೇವಲ ಒಂದು ಭ್ರಮೆ, ಒಂದು ಕಲ್ಪನೆ ಮಾತ್ರ ಅನ್ನುವಂಥದ್ದೇನಿದೆ. ಬಾಬಾ ಹೇಳ್ತಾರ ಯಾವಾಗ ಈ ಮನಸ್ಸಿಗೆ ರಿಯಲೈಸ್ ಆಗ್ತದೋ ಆಗ ಈ ಮನಸ್ಸಿನ ಇಚ್ಛಾ, ಈ ಮನಸ್ಸಿನ ಆಕಾಂಕ್ಷೆಗಳು, ಈ ಮನಸ್ಸಿನ ಒಂದು ಲಗಾವ್ ಈ ಜಗತ್ತಿನಿಂದ ಸಮಾಪ್ತ ಆಗ್ತದ. ಯಾವಾಗ ಈ ಜಗತ್ತಿನಿಂದ ಇದೆಲ್ಲವೂ ಸತ್ತು ಹೋಗ್ತದೋ ಆಗ ಬಾಬಾ ಹೇಳ್ತಾರ ನೀ ಸತ್ತಿ. ಆಗ ಹೇಳಾಗ್ತದ ನೀ ಸಾಯೋದು, ಬಾಬಾಗ ಅರ್ಪಣೆ ಆಗ್ಬಿಡೋದು. ಮನಸ್ಸು ಯಾವಾಗ ಈ ಜಗತ್ತಿನಿಂದ ಡಿಟ್ಯಾಚ್ ಆಗ್ತದೋ ಜಗತ್ತು ಕೂಡ ಸಮಾಪ್ತಿಯಾದ ಹಾಗೇನೆ. ಆಗನೇ ಶ್ರೇಷ್ಠ ಪದವಿ ಸಿಗ್ಲಿಕ್ಕೆ ಸಾಧ್ಯ. ಯಾಕೆ ಅಂದರೆ ಈ ರೋಲಿಗೆ ಒಂದು ಕತೆ ಇದೆಯಲ್ಲ, ಕತೆ ಅಂದರೆ ಈ ಮನಸ್ಸಿಗೆ ಭಾಳ ಇಂಟ್ರೆಸ್ಟ್. ನಾನು, ನನ್ನ ಸ್ಟೋರಿ, ನನ್ನ ಜೀವನ, ನನ್ನ ಜೀವನ ಗಾಥಾ, ನನ್ನ ಜೀವನ ಚರಿತ್ರೆ, ಇದನ್ನು ಬೆಳೆಸಬೇಕು, ಉಚ್ಚ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತಿದೆಯಲ್ಲ, ಇದನ್ನೆಲ್ಲಿವರೆಗೂ ಅಂತು ಮಾಡೋದಿಲ್ಲ. ಡ್ರಾಮಾದ ಮೂಲಕ ಸಿಕ್ಕಿರುವಂಥ ಈ ಸ್ಟೋರಿಯಿಂದ ಎಲ್ಲಿವರೆಗೆ ಡಿಟ್ಯಾಚ್ ಆಗಿ ನಿನ್ನ ಮೂಲ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಾಗೋದಿಲ್ವೋ ಅಲ್ಲಿವರೆಗೆ ಶ್ರೇಷ್ಠ ಪದವಿ ಅರ್ಥಾರ್ಥ ಆತ್ಮಿಕ್ ಉನ್ನತ ಅವಸ್ಥಾ, ನಿರಂತರ ಸತೋಪ್ರಧಾನ್ ಸ್ಥಿತಿ, ನಿರಂತರ ಆತ್ಮಿಕ್ ಸ್ಥಿತಿ, ನಿರಂತರ ಪರಮಾತ್ಮನ ಸ್ಮೃತಿ, ಇದಾಗಿದೆ ಉನ್ನತ ಪದವಿ. ಈ ಪದವಿ ಗುಪ್ತ ಇದೆ, ಇದ್ರ ಪ್ರಾಪ್ತಿ ಅನಂತ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ ಶ್ರೇಷ್ಠ ಪದವಿ ತಗೊಳ್ಬೇಕು ಅಂತಂದ್ರೆ ಇದೇ ಆಧಾರ. ಯಾವುದು? ಸತ್ಯವನ್ನ ಅರ್ಥ ಮಾಡಿಕೊಂಡು ಮಾಯೆಯಿಂದ ದೂರಿರೋದು, ಮಾಯೆಯಿಂದ ಡಿಟ್ಯಾಚ್ ಆಗೋದು, ಪ್ರತಿ ಹೆಜ್ಜೆನೂ ತಂದೆಯ ಆದೇಶದನುಸಾರ ನಡೆಯೋದು. ಇಂದಿನ ಮುರಳಿಯ ಮುಖ್ಯ ಸಾರ್, ಮಾಯಾ ಪಹಲ್ವಾನ್ ಬನ್ ಸಾಮ್ನೆ ಆಯೇಗಿ, ಇಸ್ಸೆ ಡರ್ನಾ ನಹಿ ಹೈ. ಮಾಯಾ ಪಹಲ್ವಾನ್ ಆಗಿ ನಿಮ್ಮನ್ನ ಎದುರು ಹಾಕೊಳ್ತದದು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಹೆದರ್ಬೇಡ್ರಿ. ಮಾಯಾ ಜೀತ್ ಬನ್ನ ಹೇ ಅಂದ್ರೆ ಇಷ್ಟೊಂದು ವಿಚಾರಗಳನ್ನ ತಗೊಂಡು ಬರ್ತದ, ಇಷ್ಟು ನಿಜ ಅಂತ ಫೀಲ್ ಆಗ್ತದ. ಏನೆಲ್ಲ ಈ ಪಾತ್ರದ ಮೂಲಕ, ಪಾತ್ರದ ಮನಸ್ಸಿನ ಮೂಲಕ, ಭಾವನೆಗಳ ಮೂಲಕ ಆಗ್ತದೋ, ಎಂತಾದು ಆಯ್ತಲ್ಲಪ್ಪ ಘಟನೆ, ಇಂಥ ಕರ್ಮ ನಾ ಮಾಡಿದ್ನಲ್ಲ, ಎಂತಾದ್ ಮಾಡಿದ್ನಲ್ಲ ಅಂತ ಬಿರುಗಾಳಿ ಎಬ್ಬಿಸ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಬಹಳ ಪರೀಕ್ಷೆಗಳು ಬರ್ತದೆ. ಆದರೆ ಸತ್ಯ ಈ ಸ್ಮೃತಿ ಇರಲಿ, ನಾ ಮನಸ್ಸಿನಿಂದಲೂ ಪರ್ಯಾದ ಅತಿ ಸೂಕ್ಷ್ಮ ಪವಿತ್ರವಾದ ನಿರಾಕಾರ ಆತ್ಮ ಇದ್ದೀನಿ. ಮಾಯಾ ಜೀತ್ ಬನ್ನ ಹೇ. ಮಾಯಾ ಇದು ಸತ್ಯ ಅಲ್ಲ, ಇದ್ರ ಮೇಲೆ ವಿಜಯಿ ಆಗ್ರಿ. ಕದಂ ಕದಂ ಶ್ರೀಮತ್ ಪರ್ ಚಲ್ ಅಪ್ನೆ ಊಪರ್ ಆಪ್ ಪೇ ಹಿ ಕೃಪಾ ಕರ್ನಿ ಹೇ. ಹೆಜ್ಜೆಗೂ ಶ್ರೀಮತದನುಸಾರ ನಡೆದು ತಮ್ಮ ಮೇಲೆ ತಾವೇ ಕೃಪಾ ಅರ್ಥಾರ್ಥ ಇಲ್ಲಿವರೆಗೆ ಮನಸ್ಸು ತಿಳ್ಕೊಂಡದ ನಾ ಇನ್ನೊಬ್ರು ಉದ್ಧಾರ ಮಾಡಕ್ ಬಂದೀನಿ, ಇನ್ನೊಬ್ರು ಕಲ್ಯಾಣ ಮಾಡಕ್ ಬಂದೀನಿ, ಇವ್ರ ಜೀವನ್ ನಾನೇ ಸುಧಾರಣೆ ಮಾಡ್ಬೇಕಾಗಿತ್ತು, ಇಲ್ಲ ಅಂದ್ರೆ ಯಾರು ಮಾಡ್ತಾರಂತ ಈ ಭ್ರಮೆಯೊಳಗದ. ಬಾಬಾ ಹೇಳ್ತಾರೆ ನಿನ್ನ ಮೇಲೆ ನೀನು ಕೃಪಾ ಮಾಡು, ಅರ್ಥಾರ್ಥ ನಿನ್ನ ಮನಸ್ಸು ಏನು ಮಾಯೆಯಲ್ಲಿ ಸಿಕ್ಕಾಕೊಂಡಿದೆ, ಆ ಮಾಯಾ ಸತ್ಯ ಅಲ್ಲ, ಈ ಮನಸ್ಸು ನಂದಲ್ಲ, ಇದು ಶಿವಬಾಬನ ಮನಸ್ಸು ಅಂತ ಶಿವಬಾಬಾರವರಿಗೆ ಅರ್ಪಣೆ ಮಾಡಿ ಈ ಮನಸ್ಸನ್ನ ಪರಮಾತ್ಮನ ಮಹಿಮೆ ಒಳಗೆ
ಮತ್ತು ಆತ್ಮನ ಸತ್ಯ ಗುಣಗಳ ಸ್ಮರಣೆಯೊಳಗ ಏಕಾಗ್ರಗೊಳಿಸುವಂತಾರ ಬಾಬಾ. ಇದೇ ಮಾಯಾಜೀತ್. ಹೆಜ್ಜೆ ಹೆಜ್ಜೆಗೂ ತಂದೆಯ ಶ್ರೀಮತ್ತನುಸಾರ ನಡೆಯೋದು ಮತ್ತು ತಮ್ಮ ಮೇಲೆ ತಾವು ಕೃಪಾ ಮಾಡ್ಕೊಳ್ಳೋದಾಗಿದೆ. ಸೆಕೆಂಡ್ ಪಾಯಿಂಟ್, ಬಾಬಾ ಕೋ ಅಪ್ನಾ ಸಚ್ಚಾ ಸಚ್ಚಾ ಪೋತಾ ಮೇಲ್ ಬತಾನಾ ಹೇ. ಬಾಬಾರವರಿಗೆ ಸತ್ಯ ಸತ್ಯ ಪೋತಾ ಮೇಲ್ ಹೇಳ್ರಿ. ಬಾಬಾ, ಈ ಮನಸ್ಸು ಇವತ್ತು ಕಾಮ್ ವಿಕಾರನೇ ಇರಲಿ, ಪಂಚ ವಿಕಾರಗಳೇ ಇರಲಿ, ಅದ್ಭುತ ಮಹಾನ್ ಕಾರ್ಯನೇ ಇರಲಿ, ಅದ್ಭುತ ಮಹಾನ್ ಕಾರ್ಯ ಈ ರೋಲ್ನ ಮೂಲಕ ಆಗಿರುವುದು ಇದು ನನ್ನ ಒಂದು ಧರೋಹರ ಅಲ್ಲ, ಇದು ನನ್ನ ಸ್ವಯಂನ ಎಫರ್ಟ್ ಅಲ್ಲ. ಡ್ರಾಮಾ ಅನುಸಾರ ಈ ರೋಲ್ನ ಮೂಲಕ ಉತ್ತಮ ಕಾರ್ಯ ಆಗಿದೆ, ಅದು ಬಾಬಾಗರ್ಪಿತ. ಡ್ರಾಮಾ ಅನುಸಾರ ಈ ರೋಲ್ನಲ್ಲಿ ಅಂತಹ ಒಂದು ಕೆಟ್ಟ ಘಟನೆ ಅಥವಾ ಕೆಟ್ಟ ಕಾರ್ಯ, ಕೆಟ್ಟ ಮಾತು, ಕೆಟ್ಟ ಕರ್ಮ ಆಗಿದೆ, ಅದು ನಾನಲ್ಲ. ಇವೆರಡೂ ಸತ್ಯ ಅಲ್ಲ. ಇವು ಆಕ್ಟಿಂಗ್ ಒಳಗ ನಾ ಮನಸ್ಸಿನಿಂದಲೂ ಪರ್ಯಾದ ಅತಿ ಸೂಕ್ಷ್ಮ ಚೇತನ ಆಗಿದ್ದೀನನ್ನುವಂತಹ ಪೋತಾ ಮೇಲ್ ಬಾಬಾರವರಿಗೆ ಅರ್ಪಣೆ ಮಾಡ್ರಿ. ಟ್ರಸ್ಟಿ ಹೋಕರ್ ಹೇನ ಚಲ್ತೆ ಫಿರ್ತೆ ಯಾದ್ ಕಾ ಅಭ್ಯಾಸ ಕರ್ನಾ. ಕೇವಲ ನಿಮಿತ್ತ ಆಗಿರ್ರಿ. ಎಲ್ಲವೂ ಡ್ರಾಮಾ ಅನುಸಾರ ನಡೀತಾ ಇದೆ, ನೀ ಅದಕ್ಕೆ ಕೇವಲ ನಿಮಿತ್ತಿದೆ, ನೀ ಮಾಡ್ತಾ ಇಲ್ಲ. ನಿಮಿತ್ತ ಅರ್ಥಾತ್ ಬಹಳ ಜನ ಇದು ಈ ಸೆಂಟ್ರಿಗೆ ನಾನು ನಿಮಿತ್ತಿದ್ದೀನಿ, ಈ ಕಾರ್ಯಕ್ಕೆ ನಾನು ನಿಮಿತ್ತಿದ್ದೀನಿ, ಈ ಡಿಪಾರ್ಟ್ಮೆಂಟಿಗೆ ನಾನು ನಿಮಿತ್ತಿದ್ದೀನಿ ಅಂದಮೇಲೆ ಇದೆಲ್ಲ ನಾನ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡಿದ್ದಾರ. ಎಲ್ಲ ಆಗೋದು ಡ್ರಾಮಾ ಅನುಸಾರ. ಜಸ್ಟ್ ನೀ ಸುಮ್ಮನೆ ನಿಮಿತ್ತ ಅಂತ ಹೇಳ್ತಾರ ಬಾಬಾ. ನಿಮಿತ್ತ ಅಂತ ತಿಳ್ಕೊ. ನಡೀತಾ ತಿರುಗಾಡ್ತಾ ನೆನಪಿನ ಅಭ್ಯಾಸವನ್ನ ಮಾಡಬೇಕಾಗಿದೆ. ವರದಾನ್, ರೂಹೇ ಗುಲಾಬ್ ಬನ್ ದೂರ್ ದೂರ್ ತಕ್ ರೂಹಾನಿ ಖುಷ್ಬು ಫೆಲಾನೆ ವಾಲೆ ರೂಹಾನಿ ಸೇವಾಧಾರಿ ಭವ. ಆತ್ಮೀಯ ಗುಲಾಬಿ ಹೂಗಳಾಗಿ ದೂರ ದೂರದವರೆಗೆ ಆತ್ಮೀಯ ಸುಗಂಧವನ್ನ ಹರಡಿಸುವಂತಹ ಆತ್ಮೀಯ ಸೇವಾಧಾರಿಗಳು ಆಗ್ರಿ. रूहानी रूहे गुलाब अपनी रूहानी वृत्ति द्वारा रूहानियत की खुशबू दूर दूर तक फैलाते हैं. ಆತ್ಮ ರೂಹ್ ಏನಿದೆ ಇದು ಗುಲಾಬಿ ಹೂವಿನಷ್ಟು ಸುಗಂಧ ಭರಿತಿದೆ. ಆತ್ಮನ ಸದ್ಗುಣಗಳ ಸುಗಂಧ ಬಹಳ ಸುಂದರವಾಗಿದೆ. ಅದಕ್ಕೆ ಆತ್ಮೀಯ ಗುಲಾಬಿ ಹೂಗಳಾಗಿ ತಮ್ಮ ವೃತ್ತಿ, ತಮ್ಮ ಶುಭ ಭಾವದ ಮೂಲಕ ಆತ್ಮೀಯತೆಯ ಸುಗಂಧವನ್ನ ದೂರ ದೂರದವರೆಗೆ ಹರಡಿಸ್ರಿ. ಉನ್ಕಿ ದೃಷ್ಟಿ ಮೇ ಸದಾ ಸುಪ್ರೀಂ ರೂಹ್ ಸಮಾಯ ಹುವಾ ರೆಹತಾ ಹೈ. ಯಾರು ಗುಲಾಬಿ ಹೂ ಅಥವಾ ಆತ್ಮ ಸ್ಮೃತಿಯಲ್ಲಿ ಸ್ಥಿತದಾರೋ ಅವರಿಗೆ ಸದಾ ಸುಪ್ರೀಂ ರೂಹ್ ನಿರಾಕಾರ ಪರಮಾತ್ಮನ ಸ್ಮೃತಿಯೇ ಇರ್ತದ. ವೇ ಸದಾ ರೂಹ್ ಕೋ ದೇಖ್ತೆ ರೂಹ್ ಸೇ ಬೋಲ್ತೆ ಹೇ. ಅಂಡರ್ಲೈನ್, ಯಾರು ಆತ್ಮೀಯ ಗುಲಾಬಿ ಹೂವಿನ ಹಾಗಿದ್ದಾರ, ಆತ್ಮದ ಸತ್ಯವನ್ನ ಅರಿತು ಆತ್ಮ ಅಂತ ತಿಳ್ಕೊಂಡು ನಡೀತಾರ, ಅವ್ರು ಇನ್ನೊಬ್ಬರೊಳಗೂ ಆತ್ಮನೇ ನೋಡ್ತಾರ, ಆತ್ಮ ಅಂತ ತಿಳ್ಕೊಂಡೇನೆ ಮಾತಾಡ್ತಾರೆ. ಮೈ ರೂಹ್ ಹೂँ सदा सुप्रीम रूह की छत्र छाया में चल रहा हूँ. मुझ रूह का करावनहार सुप्रीम रूह है. ऐसा हर सेकंड हजूर को हाजिर अनुभव करने वाले सदा रूहानी खुशबू में अविनाशी और एक रस रहते हैं. ಯಾರು ಸುಪ್ರೀಂ ಪರಮಾತ್ಮನನ್ನು ನೆನಪು ಮಾಡ್ತಾರೋ ಅವರು ನಾನು ಸ್ವಯಂ ಭಗವಂತನ ಛತ್ರ ಛಾಯೆ ಕೆಳಗೆ ಬಹಳ ಸುರಕ್ಷಿತವಾಗಿದ್ದೀನಿ ಅನ್ನುವಂಥ ಅನುಭವ ಮಾಡ್ತಾರೆ. ನಾನು ಗುಲಾಬಿ ಹೂವ, ನಾನು ರೂಹ, ನಾ ಆತ್ಮ ಮಾಡಿಸು ಕರಾವನ್ಹಾರ್ ಸುಪ್ರೀಂ ರೂಹ ಹೈ. ಮುಜ್ ರೂಹ ಕಾ ಕರಾವನ್ಹಾರ್ ಸುಪ್ರೀಂ ರೂಹ ಹೈ. ನನ್ನ ಒಂದು ಕಾರ್ಯವನ್ನ ನನ್ನ ರಚಯಿತ ಏನಿದಾರ ಅವರು ಸುಪ್ರೀಂ ಪರಮಾತ್ಮ ಇದ್ದಾರ. ಈ ರೀತಿ ಪ್ರತಿಯೊಂದು ಸೆಕೆಂಡ್ನಲ್ಲೂ ಕೂಡ ಹಜೂರನ ನಿರಾಕಾರ ಭಗವಂತ ಮಾಲೀಕನ ಜೊತೆಯೇ ಅನುಭವ ಮಾಡ್ತಾರೆ ಹಾಗೂ ಸದಾ ಆತ್ಮೀಯ ಸುಗಂಧವನ್ನ ಹರಡಿಸುವಂತಹ ಅವಿನಾಶಿ ಮತ್ತು ಏಕರಸಾಗಿರ್ತಾರೆ. ಯಹಿ ಹೇ ರೂಹಾನಿ ಸೇವಾದಾರಿ ಕಿ ನಂಬರ್ 1 ವಿಶೇಷತಾ. ಸೇವಾದಾರಿ ಅಂದ್ರೆ ಭಾಷಣ ಮಾಡಿದೆ, ಕೋರ್ಸ್ ಕೊಟ್ಟೆ, ಇದು ಸೇವಾ ಪೂರ್ಣ ಸೇವಾ ಅಲ್ಲ, ಇದು ಸ್ಥೂಲ ಸೇವಾ. ಇದು ಡ್ರಾಮಾ ಅನುಸಾರ ಡ್ರಾಮಾದ ಮೂಲಕ ಆಗ್ತಾ ಇದೆ. ಯಾರಿಗೋ ಸ್ಟೇಜ್ ಸಿಗ್ತಾ ಇದೆ, ಯಾರಿಗೋ ಪಾತ್ರೆ ತೊಳೆಯೋದು ಸಿಗ್ತಾ ಇದೆ. ಇದು ಕೇವಲ ಆಕ್ಟಿಂಗ್. ನಿಜವಾಗಿಯೂ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಆತ್ಮೀಯ ಸುಗಂಧವನ್ನ ಹರಡಿಸ್ತಾರಲ್ಲ, ಇದು ಸತ್ಯವಾದ ಸೇವಾಧಾರಿಯ ವಿಶೇಷತೆಯಾಗಿದೆ ಅಂತಾರೆ ಬಾಬಾ. ಸ್ಲೋಗನ್, ನಿರ್ವಿಘ್ನ ಬನ್ ಸೇವಾ ಮೇ ಆಗೆ ನಂಬರ್ ಲೇನಾ ಅರ್ಥಾತ್ ನಂಬರ್ 1 ಭಾಗ್ಯಶಾಲಿ ಬನ್ನ. ನಿರ್ವಿಘ್ನರಾಗಿ, ನಾ ವಿಘ್ನಗಳಿಂದ ಮುಕ್ತಾಗಿರುವ ನಿರಾಕಾರ ಆತ್ಮ ಇದ್ದೀನಿ. ಯಾಕಂದ್ರೆ ವಿಘ್ನ ರೋಲ್ನಲ್ಲಿವೆ, ವಿಘ್ನ ಮನಸ್ಸಿನಲ್ಲಿದೆ,
ಮನಸ್ಸು ಮತ್ತು ಪಾತ್ರದಿಂದಲೂ ಪರೆಯಾಗಿರುವ ನಾನು ಸತ್ಯಾತ್ಮ ನಿರ್ವಿಘ್ನ ಇದ್ದೀನಿ. ನಿರ್ವಿಘ್ನ ಆದಾಗಲೇ, ನಿರ್ವಿಘ್ನ ಅಂತ ಸ್ವರೂಪದಲ್ಲಿ ಸ್ಥಿತ ಆದಾಗನೇ ಸೇವೆಯಲ್ಲಿ ಹೆಚ್ಚು ನಂಬರ್ ತಗೊಳ್ಳಿಕ್ಕೆ ಸಾಧ್ಯ, ಅರ್ಥಾತ್ ನಂಬರ್ 1 ಭಾಗ್ಯಶಾಲಿಗಳು ಆಗ್ತೀರಿ. अव्यक्त इशारे इस अव्यक्त मास में बंधन मुक्त रहकर जीवन मुक्त स्थिति का अनुभव करो. ब्राह्मण जीवन में देह का बंधन, संबंध का बंधन, ಬ್ರಾಹ್ಮಣ ಜೀವನದಲ್ಲಿ ಈ ದೇಹದ ಬಂಧನ, ಈ ದೇಹದ ಜೊತೆಗೆ ಅನೇಕ ಸಂಬಂಧಗಳ ಬಂಧನ, ಸಾಧನಗಳ ಬಂಧನ ಎಲ್ಲವೂ ಖತಮ್ ಆಗ್ಬಿಟ್ಟಿದೆ ಅಂತರ್ಭಾವ. ಎಲ್ಲ ಡ್ರಾಮಾ ಡೈರೆಕ್ಟರ್ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಕೋಯಿ ಬಂಧನ್ ನಹಿ, ಬಂಧನ್ ಅಪ್ನೆ ವಶ್ ಮೇ ಕರ್ತಾ ಹೇ. ಯಾವಾಗಲೂ ಬಂಧನಗಳು ನಮ್ಮನ್ನ ಅವು ತನ್ನ ವಶದಲ್ಲಿ ತಗೊಳ್ತವೆ. ಸಂಬಂಧ ಸ್ನೇಹ का सहयोग देता तो देह के संबंधियों का देह के नाते से संबंध नहीं. ದೇಹಧಾರಿಗಳ ಒಂದು ಸಂಬಂಧ ಏನಿದೆ ಅದು ದೇಹದ ಸಂಬಂಧದೊಳಗ, ಇವರು ನಮ್ಮ ಜಾತಿಯವರು, ನಮ್ಮ ಕಾಸ್ಟ್ನವರು, ಇವರು ನಮ್ಮ ಪಕ್ಕಿ, ನಮ್ಮೂರವ್ರಂತನೋ ಅಥವಾ ನಮ್ಮ ಓಣೇನರಂತರು ಸ್ನೇಹ ಇದೆಯಲ್ಲ, ಆ ಸ್ನೇಹ ಸತ್ಯ ಸ್ನೇಹ ಅಲ್ಲ. ಬಾಬಾ ಹೇಳ್ತಾರ ಲೇಕಿನ್ ಆತ್ಮಿಕ್ ಸಂಬಂಧ, ಈಗ ಏನಾದ್ರೂ ಸಂಬಂಧ ಅದ ಅಂದ್ರೆ ನಮ್ದು ಕೇವಲ ನಾವು ಆತ್ಮ ಆಗಿದ್ದೀವಿ, ಒಬ್ಬ ಪರಮಾತ್ಮನ ಶ್ರೀಮತದ ಒಂದು ದಾರಿಯಲ್ಲಿ ನಡೀತಾ ಇದ್ದೀವಿ, ಅದಕ್ಕೆ ನಮ್ಗೆ ಇವ್ರ ಜೊತೆ ಸಂಬಂಧ ಇದೆ ಹೊರತಾಗಿ ಬಾಕಿ ಅನ್ಯ ದೈಹಿಕ ಜಾತಿಯ ಧರ್ಮದ ಊರಿನ ಅಥವಾ ಸಮಾನತೆ ಯಾವ ಸಂಬಂಧಗಳು ಶಾರೀರಿಕ ಸಂಬಂಧದಲ್ಲಿ ನಾವು ಆ ಸಂಬಂಧದಲ್ಲಿ ಹೋಗೋದಿಲ್ಲ. ಐಸಾ ಬ್ರಾಹ್ಮಣ್ ಅರ್ಥಾತ್ ಜೀವನ್ ಮುಕ್ತ, ಇಂಥ ಬ್ರಾಹ್ಮಣರಿಗೆ ಹೇಳಲಾಗ್ತದೆ ಜೀವನ್ ಮುಕ್ತ ಆಗಿರುವಂಥವ್ರು ಅಂತ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಬ್ರಾಹ್ಮಣ, ಬ್ರಾಹ್ಮಣ ಅರ್ಥಾತ್ ಉಚ್ಚ ಕೋಟಿಯ ಪರಾಕಾಷ್ಠತೆಯ ಅನುಭವದಲ್ಲಿರುವಂಥವನು. ಬ್ರಾಹ್ಮಣ ಅರ್ಥಾತ್ ನ್ಯಾರ ಸ್ಥಿತಿಯಲ್ಲಿರುವಂಥವರು. ಬ್ರಾಹ್ಮಣ ಅರ್ಥಾತ್ ಸರ್ವ ಬಂಧನಗಳಿಂದ ಸದಾ ಪರಿಯಾಗಿರುವಂಥವರು. ಬ್ರಾಹ್ಮಣರು ಎಂದರೆ ಸದಾ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂಥವರು. ಆ ಬ್ರಾಹ್ಮಣ ಆತ್ಮ ನಾನು. ನನಗೆ ಈ ಜಗತ್ತಿನ ಯಾವ ಬಂಧನವೂ ಬಂಧಿಸಲಾರದು. ಈಗ ಎಲ್ಲ ಬಂಧನಗಳು, ಎಲ್ಲ ಸಂಬಂಧಗಳು ಸಮಾಪ್ತವಾಗಿವೆ. ನನ್ನ ಪಾತ್ರ ಈಗ ಕೇವಲ ಆತ್ಮರನ್ನ ಭಗವಂತನ ಸ್ಮೃತಿಯಲ್ಲಿ ತರೋದಕ್ಕಾಗಿ ಆತ್ಮೀಯ ಸಂಬಂಧಗಳು ಮಾತ್ರ ಉಳಿದಿವೆ. ನಾನು ನಿರಾಕಾರ ಆತ್ಮ ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಮುಂದುವರಿಸುತ್ತಿದ್ದರೂ ಸಹ ಪಾತ್ರದಿಂದಲೂ ಪಾತ್ರದೊಳಗಿನ ಎಲ್ಲ ಹಲ್ಚಲ್ನಿಂದಲೂ ಸಹ ಪರೆಯಾಗಿದ್ದೇನೆ. ನನಗೆ ಸತ್ಯದ ಅರ್ಥವಾಗಿದೆ. ಅಲಗಾಡುವುದು ನಾನಲ್ಲ, ಇದು ಡ್ರಾಮಾ. ಬದಲಾಗುವುದು ನಾನಲ್ಲ, ಸಮಯ ಹಾಗೂ ಈ ಪಾತ್ರ. ನಾನು ಬದಲಾಗದ ಸ್ಥಿರವಾದ ಆತ್ಮನಾಗಿದ್ದೇನೆ. ಓಂ ಶಾಂತಿ.